ಅಮೆರಿಕ ಸೇನೆ ದಾಳಿಯನ್ನ ಮಾಡ್ತಾ ಇದೆ. ಇತ್ತ ಭಾರತಕ್ಕೆ ಮತ್ತೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಏರಿಕೆ ಶಾಕ್ಗಳು ಆಗ್ತಾನೆ ಇರೋದು. ಯಾಕೆ ಅಂತಂದ್ರೆ ಈ ತರ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದು, ಇನ್ನ ನಮ್ಮ ಭಾರತೀಯ ಹಡಗುಗಳನ್ನ ಅಟ್ಯಾಕ್ ಮಾಡ್ತಾ ಇರೋದು. ಹಾಗಾಗಿ ಭಾರತಕ್ಕೆ ಮತ್ತೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಶಾಕ್ ಏರಿಕೆ ಆಗ್ತಾ ಇದೆ. ಸದ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತಾ? ಹರ್ಮುಜ್ ಜಲಸಂಧಿ ಬಂದ್ ಆಗೋದ್ರಿಂದ ತೈಲ ಏನಾದ್ರೂ ಶಾಕ್ ಕೊಡುತ್ತಾ ನಮ್ಗೆ? ತೈಲ ಮಾರುಕಟ್ಟೆಯಲ್ಲಿ ಮತ್ತ ಕಚ್ಚಾ ತೈಲ ದರ ಹೆಚ್ಚಳ ಭೀತಿ ಇದೆಯಾ? ಜಲಮಾರ್ಗ ಬಂದ್ ಆಗಿರೋದ್ರಿಂದ ತೈಲ ಪೂರೈಕೆ ಬಹುಶಃ ಡೌಟ್ ಆಗುತ್ತೆ. ಪೆಟ್ರೋಲ್ ಡೀಸೆಲ್ LPG ಪೂರೈಕೆ ಕೂಡ ಅನುಮಾನ. ವಿದೇಶಗಳಿಂದ ಭಾರತ ಶೇಕಡ 88ರಷ್ಟು ಆಮದು ಮಾಡ್ಕೊಳ್ತಾ ಇರುತ್ತೆ. ಅಂದ್ರೆ ಶೇಕಡ 88%ನಷ್ಟು ಆ ಒಂದು ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಬಹಳ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನುತಾ ದೂರವಾಣಿ ಸಂಪರ್ಕದಲ್ಲಿ. ವಿನುತಾ, ನಮ್ಮ ಭಾರತ ಬೇರೆ ರಾಷ್ಟ್ರಗಳ ಮೇಲೆ ಶೇಕಡ 88%ನಷ್ಟು ಆಮದು ಮಾಡ್ಕೊಳ್ಳೋಕೆ ಡಿಪೆಂಡ್ ಆಗಿರೋದು. ಈಗ ಸದ್ಯ ನಮ್ಮ ಭಾರತದಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಜಾಗತಿಕ ಮಟ್ಟದಲ್ಲೂ ಕೂಡ ಆಗ್ತಾ ಇದೆ. ಭಾರತದಲ್ಲಿ ಎಣ್ಣೆ ರೇಟ್ ಆಗಿರ್ಬೋದು, ಮತ್ತೆ ಗ್ಯಾಸ್ ರೇಟ್ ಆಗಿರ್ಬೋದು, ಎಲ್ಲವೂ ಕೂಡ ಹೈಕ್ ಆಗ್ತಾ ಇದೆ. ಈಗ ಮತ್ತೆ ಇದ್ರ ಬೆನ್ನಲ್ಲಿ ಹೈಕ್ ಆಗುತ್ತಾ ರೇಟ್ಗಳು? ಇದೇನಿದೆ, ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣವಾಗಿರುವಂತಹ ಅಮೆರಿಕ ಮತ್ತೆ ಇರಾನ್ ನಡುವಿನಂತ ಒಂದು ನೇರ ಸೇನಾ ಸಂಘರ್ಷ ಇದೇನಾಗಿದೆ ಅಂದ್ರೆ ಮೂರನೇ ಮಹಾಯುದ್ಧದ ಮುನ್ಸೂಚನೆ ಕೂಡ ನೀಡ್ತಾ ಇರುವಂತದ್ದು. ಯಾಕಂದ್ರೆ ಇರಾನ್ನ ಒಂದು ಪ್ರಮುಖ ಸೇನೆ ವಿಭಾಗದಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಪ್ ಏನಿದೆ, ಅದು ಜಗತ್ತಿನ ಅತ್ಯಂತ ಸೂಕ್ಷ್ಮ ಮತ್ತೆ ಪ್ರಮುಖ ಜಲಮಾರ್ಗವಾಗಿದ್ದಂತಹ ಒಂದು ಹಾರ್ಮುಜ್ ಜಲಸಂಧಿಯನ್ನ ಕೂಡ ಬಂದ್ ಮಾಡಿರೋದ್ರಿಂದ ಅಧಿಕೃತವಾಗಿ ಅದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡೋದಕ್ಕೆ ಪ್ರಕಟಣೆ ಕೂಡ ಮಾಡಿರುವಂತದ್ದು. ಜೊತೆಗೆ ಅಮೆರಿಕ ತನ್ನ ನೆಲದಲ್ಲಿ ಏನು ನಡೆಸಿದಂತಹ ಒಂದು ಸರಣಿ ವಾಯು ದಾಳಿಯಿಂದ ಇದಕ್ಕೆ ಪ್ರತಿಕಾರವಾಗಿ ಇದೀಗ ಇರಾನ್ ಈ ಒಂದು ತೀವ್ರ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಸೊ ಇದ್ರ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಜಾಗತಿಕ ತೈಲ ಮಾರುಕಟ್ಟೆ ಇಡೀ ತಲ್ಲಣದ ವಾತಾವರಣ ಕೂಡ ಸೃಷ್ಟಿಯಾಗಿರುವಂತದ್ದು. ಶೇಕಡ 88ರಷ್ಟು ತೈಲಗಳನ್ನ ವಿದೇಶದಿಂದ ನಮ್ಮ ಭಾರತಕ್ಕೆ ಆಮದು ಕೂಡ ಮಾಡ್ಕೊಳ್ಳಲಾಗ್ತಾ ಇತ್ತು. ಇನ್ನೇನು ಯುದ್ಧ ಮುಗಿಯುತ್ತೆ, ಕಂಪ್ಲೀಟ್ ಆಗಿ ಮತ್ತೆ ಭಾರತ ಚೇತರಿಸಿಕೊಳ್ಳುತ್ತೆ ಅಂತ ನಿರೀಕ್ಷೆ ಇದ್ದಂತಹ ಜನತೆಗೆ ಇದೀಗ ಮತ್ತೊಂದು ರೀತಿಯ ಇಂಧನ ಆಘಾತ ನೀಡುವಂತಹ ಭೀತಿ ಎದುರಾಗುವಂಥದ್ದು. ಕಳೆದ ಕೆಲವೊಂದು ದಿನಗಳಲ್ಲಿ ಇರಾನ್ ನಲ್ಲಿ ಒಂದು ರೀತಿಯ ಹಲವು ಆಯಕಟ್ಟಿನ ಭಾಗಗಳಾಗಿರ್ಬೋದು, ಜೊತೆಗೆ ಸೇನಾ ನೆಲೆಗಳ ಮೇಲೆ ಅಮೆರಿಕದ ವಾಯುಪಡೆ ನಿರಂತರವಾಗಿ ಬಾಂಬ್ ದಾಳಿಗಳನ್ನ ನಡೆಸ್ತಾನೆ ಇತ್ತು. ಇದಕ್ಕೆ ತಕ್ಷಣವೇ ಒಂದು ಪ್ರತಿಕ್ರಿಯಿಸಿದಂತಹ ಇರಾನ್ ಇದೀಗ ಇಡೀ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡಿರುವಂತದ್ದು. ಇನ್ನ ಕಂಪ್ಲೀಟ್ ಆಗಿ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಕೂಡ ನಡೆಸ್ತಾ ಇರುವಂತದ್ದು. ಕುವೈತ್ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು, ಜೋರ್ಡಾನ್ ಆಗಿರ್ಬೋದು, ಇಂತಹ ದೇಶಗಳಲ್ಲಿ ಅಮೆರಿಕದ ಪ್ರಮುಖ ವಾಯು ನೆಲೆಗಳ ಮೇಲೆ ಇರಾನ್ ಇದೀಗ ಅತ್ಯಾಧುನಿಕ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಮತ್ತೆ ಕಾಮಿಕಾಚಿ ಡ್ರೋನ್ಗಳ ಮೂಲಕ ಭೀಕರ ದಾಳಿಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇರಾನ್ನ ಈ ಒಂದು ರಾಷ್ಟ್ರಕ್ಕೆ ಅಮೆರಿಕ ಸೇನೆ ಕೂಡ ಅಷ್ಟೇ ತೀವ್ರವಾಗಿ ಪ್ರತ್ಯುತ್ತರ ಕೂಡ ನೀಡ್ತಾ ಇತ್ತು. ಇದೇ ಇಡೀ ವಲಯದಲ್ಲಿ ಒಂದು ರೀತಿಯಲ್ಲಿ ಎರಡು ದೇಶಗಳ ನಡುವೆ ಕ್ಷಿಪಣಿಗಳ ಅಬ್ಬರ ಕೂಡ ಜೋರಾಗಿಯೇ ಇರುವಂತದ್ದು. ಇನ್ನು ಅಮೆರಿಕದಲ್ಲಿ ನಾವು ಇರಾನ್ ಅಂತ್ ಮಾತ್ರ ಏನಾಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಅಮೆರಿಕ ವಾಯು ಶಕ್ತಿಯನ್ನ ಎದುರಿಸೋದಕ್ಕೆ ಈಗಾಗಲೇ ಇರಾನ್ ಒಂದು ರೀತಿ ಜಾಗತಿಕ ಆರ್ಥಿಕತೆಯನ್ನು ನಡುಗಿಸುವಂತಹ ಒಂದು ಅಂತಿಮ ಅಸ್ತ್ರವನ್ನೇ ಪ್ರಯೋಗಿಸಿರುವಂತದ್ದು. ಅದೇ ಅಸ್ತ್ರ ಅಂತ ಅಂದ್ರೆ ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನ. ಇನ್ನ ಈ ಒಂದು ಹಾರ್ಮುಜ್ ಜಲಸಂಧಿ ನಮ್ಮ ಒಂದು ಪ್ರತಿಯೊಂದು ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಓಮನ್ ಆಗಿರ್ಬೋದು ಅಥವಾ ಇರಾನ್ ದೇಶಗಳ ನಡುವೆ ಆಗಿರ್ಬೋದು ಇರುವಂತಹ ಈ ಒಂದು ಹಾರ್ಮುಜ್ ಜಲಸಂಧಿ ಕೇವಲ 39 ಕಿಲೋಮೀಟರ್ ಅಗಲವಾದ ಕಿರಿದಾದ ಜಲಮಾರ್ಗ. ಆದ್ರೆ ಇದು ಒಂದ್ ರೀತಿಯಲ್ಲಿ ಜಾಗತಿಕ ಇಂಧನ ಇತಿಹಾಸದ ಒಂದು ರಕ್ತ ನಾಳ ಅಂತಾನೆ ಹೇಳ್ಬೋದು. ಇನ್ನು ವಿಶ್ವದಲ್ಲಿ ಸುಮಾರು ಕಚ್ಚಾ ತೈಲ ಪೂರೈಕೆಯ ಶೇಕಡ 20ರಿಂದ 25% ಇದೇ ಮಾರ್ಗದಲ್ಲಿ ಕೂಡ ಸಾಗುವಂತದ್ದು. ಪ್ರತಿದಿನಕ್ಕೆ ಸುಮಾರು 2.5 ಕೋಟಿ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲವನ್ನು ಹೊತ್ತಂತಹ ಟ್ಯಾಂಕರ್ಗಳು ಇದೇ ಒಂದು ಜಲಮಾರ್ಗದಲ್ಲಿ ಹಾದು ಹೋಗುವಂತದ್ದು. ವಿಶ್ವದ ಅತಿ ದೊಡ್ಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು.